ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಹೇಳಿದರು ಗುರುಗಳು, ಹೆಣ್ಣಿಗಾಗಿ ಬಂದಾತನಲ್ಲ, ಹೊನ್ನಿಗಾಗಿ ಬಂದಾತನಲ್ಲ. ಎದಕ್ಕೆ ಬಂದವರು? ಭಕ್ತಿಯ ಪಥವನ್ನು ತೋರ್ಸಕ್ಕೆ ಬಂದಂಥವ್ರು ಶರಣರು ಮಹಾತ್ಮರು. ಭಕ್ತಿಯ ದಾರಿಯನ್ನು, ಆ ಭಕ್ತಿಯ ದಾರಿಯನ್ನು ತೋರಿಸೋದ್ರ ಜೊತೆಗೆ ಇದು ನಿಂದಲ್ಲಪ್ಪ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಭೂಮಿ ನಿನ್ನದಲ್ಲ, ಅದು ಜಗಕ್ಕಿಕ್ಕಿದ ವಿಧಿ ನಿನ್ನ ಒಡೆವೆ ಅನ್ನುವ ಜ್ಞಾನರತ್ನವನ್ನು ನೀನು ಅಲಂಕರಿಸಿ ಆದೊಡೆ, ಕೆಡಗುಡದೆ ನೀನು ಅಲಂಕರಿಸಿ ಆದೊಡೆ, ನಿನಗಿಂತಲೂ ಸಿರಿವಂತರು ಯಾರು ಇಲ್ಲ ನೋಡ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಇದು ವಿಚಾರ ಮಾಡಬೇಕು, ಚಿಂತನೆ ಮಾಡುವಂಥದ್ದು. ಇದು ಇಂತಹ ಸ್ವರೂಪದಲ್ಲಿರ್ತಕ್ಕಂಥ ರಾಮಲಿಂಗ ಚೌಡೇಶ್ವರಿ ಆಗಲಿ, ಮಹಾತ್ಮರಾಗಲಿ, ದೇವತೆಗಳಾಗಲಿ, ನಾವು ನಂಬಿರ್ತಕ್ಕಂಥ ದೇವರು, ಆ ದೇವರ ಆಶೀರ್ವಾದ ಆಗಬೇಕಾಗಿತ್ತು ಅಂದರೆ ನಿಮಗೆ ಹೇಳ್ತೀನಿ. 3 ಜನ, ನಮ್ಮಲ್ಲಿ 3 ಜನರು ಅದಾರೆ. ಅನುಭಾವಿಗಳು ಹೇಳ್ತಾರೆ ನಮ್ಮಲ್ಲಿ 3 ಜನರು ಇರ್ತಾರಂತೆ. ಒಂದಿಷ್ಟು ಜನರು ಧರ್ಮದ ಗುಂಪಿಗೆ ಸೇರಿದವರು ಇರ್ತಾರೆ, ಒಂದಿಷ್ಟು ಜನರು ಸ್ವಾರ್ಥದ ಗುಂಪಿಗೆ ಸೇರಿದವರು ಇರ್ತಾರೆ, ಒಂದಿಷ್ಟು ಜನರು ನಿಸ್ವಾರ್ಥ ಗುಂಪಿಗೆ ಸೇರಿದವರು ಇರ್ತಾರೆ. ಅರ್ಥ ಆಗ್ತದೆ ನಿಮಗೆಲ್ಲರಿಗೂ? ಅರ್ಥ ಆಗಲಿ ಕೇಳಬೇಕು, ಲಕ್ಷ್ಯ ಈ ಕಡೆ ಇಡಬೇಕು. ಧರ್ಮದ ಗುಂಪಿಗೆ ಸೇರಿದ ಒಂದೊಂದಿಷ್ಟು ಜನ, ಸ್ವಾರ್ಥದ ಗುಂಪಿಗೆ ಸೇರಿದ ಒಂದಿಷ್ಟು ಜನ, ನಿಸ್ವಾರ್ಥ ಗುಂಪಿಗೆ ಸೇರಿದವ್ರದ್ದು ಇಷ್ಟು ಜನ ಇರ್ತದೆ. ಒಂದು 3 ಗುಂಪು ನಮ್ಮ ದೇಶದಲ್ಲಿ. ಈ 3 ಗುಂಪಿನಲ್ಲಿರ್ತಕ್ಕಂಥ ಒಂದೊಂದು ಹುಡುಗ, ಒಬ್ಬೊಬ್ಬ ಹುಡುಗ ಯುವಕ ಏನು ಮಾಡ್ತಾರೆ, ಒಂದು ಊರಿಗೆ ಹೆಣ್ಣು ನೋಡಕ್ಕೆ ಬರ್ತಾರೆ. ಎದಕ್ಕೆ? ಹೆಣ್ಣು ನೋಡಕ್ಕೆ ಬರ್ತಾರೆ. ಮಾತಾಡ್ತಾ ಇರ್ಬೇಕು ನೀವು. 3 ಜನರು ಧರ್ಮದ ಗುಂಪಿಗೆ ಸೇರಿದ ಒಬ್ಬ ಹುಡುಗ, ಆ ಗುಂಪಿನಲ್ಲಿರ್ತಕ್ಕಂಥ ಧರ್ಮದ ಗುಂಪಿನಲ್ಲಿರ್ತಕ್ಕಂಥ ಒಬ್ಬ ಹುಡುಗ, ಸ್ವಾರ್ಥ ಗುಂಪಿನಲ್ಲಿರ್ತಕ್ಕಂಥ ಒಬ್ಬ ಹುಡುಗ, ನಿಸ್ವಾರ್ಥ ಗುಂಪಿಗೆ ಸೇರಿದಲ್ಲಿರ್ತಕ್ಕಂಥ ಒಂದು ಹುಡುಗ, 3 ಜನ ಕೂಡಿ ಒಂದು ಊರಿಗೆ ಹೆಣ್ಣು ನೋಡಕ್ಕೆ ಬರ್ತಾರೆ. 3 ಜನರು ಅದೇ ಊರಿಗೆ, ಅದೇ ಮನೆಗೆ, ಅದೇ ಹುಡುಗಿ ನೋಡಕ್ಕೆ ಬಂದಿರ್ತಾರೆ. ಆದರೆ ಹುಡುಗಿ ಸಂಸ್ಕಾರವಂತೆ, ಗುಣವಂತೆ, ರೂಪ ಅಷ್ಟೇ ಇದ್ರಾಗಲ್ಲ, ಗುಣವಂತನೂ ಇರಬೇಕು, ಸಂಸ್ಕಾರವಂತನೂ ಇರಬೇಕು. ಆಗ ಹೆಣ್ಮಗಳಂತಾಳೆ, ನೀವು 3 ಜನ ನನ್ನ ಮನೆಗೆ ಬಂದಿರಿ, ನನಗೆ ನೋಡಿದ್ರಿ, 3 ಜನ ಇಷ್ಟಪಟ್ಟಿದ್ರಿ. ಆದರೆ ನಮ್ಮ ಪರಂಪರೆ ಏನಂತ ಕೇಳಿದ್ರೆ ಏಕ ಪತ್ನಿ ವ್ರತ, ಏಕಪತಿ ವ್ರತ, ಒಬ್ಬನೇ ಒಬ್ಬಳಿಗೆ ಮದುವೆ ಆಗುವಂಥದ್ದು. ನೀವು 3 ಜನರು ಬಂದಿರಲ್ಲ ಸಾಧ್ಯ ಇಲ್ಲ. 3 ತಿಂಗಳು ಬಿಟ್ಟು ಬರ್ರಿ, ನಾನು ಯಾರಿಗೆ ಮದುವೆ ಆಗಬೇಕು, ಯಾರಿಗೆ ನಾನು ಕೈ ಹಿಡಿಬೇಕು, ಯಾರಿಗೆ ನಾನು ಒರೆಸಬೇಕು ಅನ್ನುವಂಥದ್ದನ್ನು ನಾನು 3 ತಿಂಗಳು ಬಿಟ್ಟು ಬಂದರೆ ಹೇಳ್ತೀನಿ ಅಂತಾಳೆ ಹೆಣ್ಮಗಳು. ಈ 3 ಜನ ಏನು ಮಾಡ್ತಾರೆ, 3 ತಿಂಗಳವರೆಗೆ ಕಾಯ್ತಾರೆ. 3 ತಿಂಗಳು ಆದಮೇಲೆ ಏನು ಮಾಡ್ತಾರೆ ಅಂತಂದು ಆ ಊರಿಗೆ ಮತ್ತೆ ಆ ಹೆಣ್ಮಗಳಿಗೆ ನೋಡೋಕ್ಕೆ ಬಂದಿರ್ತಾರೆ. ಅಷ್ಟರಲ್ಲಿಕ್ಕೆ ಸತ್ತು ಹೋಗಿರ್ತಾಳೆ, ಅಷ್ಟರಲ್ಲಿಕ್ಕೆ ಪ್ರಾಣ ಬಿಟ್ಟಿರ್ತಾಳೆ. ಪ್ರಾಣ ಬಿಟ್ಟಿರ್ತಾಳೆ ಪಾಪ. ಮಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂದೆ ದುಃಖದಲ್ಲಿದ್ದಾನೆ. ಆ ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಏನು ಮಾಡ್ತಾನೆ, ಧರ್ಮದ ಗುಂಪಿಗೆ ಸೇರಿದ ಹುಡುಗ ಏನು ಮಾಡ್ತಾನೆ, ತಂದೆಯ ಸೇವೆಯನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಮಗಳು ಕಳ್ಕೊಂಡಿದ್ದಾನೆ, ದುಃಖದಲ್ಲಿದ್ದಾನೆ. ಆ ದುಃಖಕ್ಕೆ ಸಾಂತ್ವನ ಕೊಡುವಾಗೋಸ್ಕರ ಮಗಳ ಸ್ಥಾನದಲ್ಲಿ ಇದ್ಕೊಂಡು ಧರ್ಮದ ಗುಂಪಿಗೆ ಸೇರಿದ ಹುಡುಗ ತಂದೆಯ ಸೇವೆ ಮಾಡ್ತಾನೆ. ಎರಡನೆಯ ಏನು ಸ್ವಾರ್ಥ ಗುಂಪಿಗೆ ಸೇರಿದವನು ಏನು ಮಾಡ್ತಾನೆ, ಹಿಮಾಲಯ ಪರ್ವತಕ್ಕೆ ಹೋಗ್ತಾನೆ ಸಂಜೀವಿನಿ ವಿದ್ಯೆಯನ್ನು ಕಲೀಲಿಕ್ಕೆ. ಹೇಗಾದರೂ ಮಾಡಿ ಆಕೆಯನ್ನು ಬದುಕಿಸ್ಬಿಟ್ಟು ಮದುವೆ ಆಗಬೇಕು ಅಂತ ಹೇಳಿರ್ತಾನೆ. ಸಂಜೀವಿನಿ ವಿದ್ಯೆಯನ್ನು ಕಲಿಯಕ್ಕೆ ಹೋಗ್ತಾನೆ. ನಿಸ್ವಾರ್ಥದ ಗುಂಪಿಗೆ ಸೇರಿದ ಹುಡುಗ ಇರ್ತಾನಲ್ಲ, ಆಕೆಯ ಸಮಾಧಿ ಮುಂದೆ ಕುತ್ಕೊತಾನೆ. ಸಮಾಧಿ ಮುಂದೆ ಕುತ್ಕೊಂಡ ಇವನೇನು 3 ತಿಂಗಳು ಬಿಟ್ಟು ಬರ್ತಾನೆ, ಸಂಜೀವಿನಿ ವಿದ್ಯೆ ಕಲಿತು ಬರ್ತಾನೆ. ಬಂದ ಮೇಲೆ ಅದು ಸಮಾಧಿಯನ್ನು ಮಾಡಿರ್ತಾರಲ್ಲ, ಮಣ್ಣೆಲ್ಲ ತೆಗೆದು ಆಕೆಯ ದೇಹವನ್ನು ತೆಗೆದು ಆ ಮಂತ್ರವನ್ನು ಅಭಿಮಂತ್ರಿಸಿ ಆಕೆಯನ್ನು ಜೀವಕಳೆಯನ್ನು ಜೀವಂತವನ್ನಾಗಿ ಮಾಡ್ತಾನೆ. ಈಗ ಇನ್ನು ಮುಂದೆ ಸಮಸ್ಯೆ ಶುರು ಆಗ್ತದೆ. 3 ಜನ ಹುಡುಗರು ಎದುರು ನಿಂತಾರೆ. ಈ ಹೆಣ್ಮಗಳು ಯಾರಿಗೆ ಮದುವೆ ಆಗಬೇಕನ್ನೋದು ಸಮಸ್ಯೆ. ಈಗ ಬಗೆಹರಿತೀರಿ ನೀವೆಲ್ಲ. ಈಗ ಅವ್ವಗಳಿಗೆ ಕೇಳ್ತೀನಿ, ಯಾರಿಗೆ ಮದುವೆ ಆಗಬೇಕವ? 3 ಜನ ನಿಂತಿದ್ದಾರೆ. ಆ ಹುಡುಗಿ ಯಾರೇ ಆಗಬೇಕು? ಮಾತಾಡೋದು ಕಲ್ತಿಲ್ಲಿ ಕಾಣ್ತದೆ ಬೇರೆ ಮಡಿಗೆವ್ರು. ಓರ್ 3 ಜನ ಮಾಡ್ಕೋಬೇಕಾ? ಅವ್ರು ಏನಂದ್ರೆ ಕೇಳಿಸ್. ಹಾಂ, ಈಗ ಇರಲಿ, ಒಬ್ಬರು ಆದವ್ರು ಹೇಳ್ತಾರೆ, ಒಬ್ರು ಇದು ಹೇಳ್ತಾರೆ, ಗುಡ್. ಈಗ ಏನಾಯ್ತು ಅಂತ ಕೇಳಿದ್ರೆ ನಿಮ್ಗೆ ಇದು ವಿಚಾರ
ಅದು ಮೊದಲೇ ಹೇಳಿದ್ದಾರೆ, ಈ ಕಥೆಗಳನ್ನು ದಿನ ಒಂದೊಂದು ಕತೆ ಕಳಿಸ್ತೇನೆ ಅಂತ ಅವರು ಹೇಳಿಬಿಟ್ರು ಮೊದಲೇ. ಈಗಂತೂ ಕಥೆಗಳು ಸಾಕಷ್ಟಿದ್ದಾವೆ. ಅಲ್ಲಿ ಏನಾಗ್ತಂತ ಕೇಳಿದ್ರೆ, ಈ ಧರ್ಮದ ಗುಂಪಿಗೆ ಸೇರಿದ ಹುಡುಗ ಎದುರು ನಿಂತಿದ್ದಾನೆ, ಮದುವೆ ಆಗಬೇಕು ಅಂತ ವಿಚಾರ ಮಾಡಿದಾಗ ಆಕೆ ಹೇಳ್ತಾಳೆ, ಹೆಣ್ಮಗಳು ವಿಚಾರವಂತೆ ಬುದ್ಧಿವಂತೆ ಇರ್ತಾಳಲ್ಲ, ನೀನು ಏನು ಮಾಡಿದೀಯಾ, ತಂದೆ ನನ್ನನ್ನು ಕಳ್ಕೊಂಡು ಪರದೇಶಿ ಆಗಿದ್ದಾನೆ, ದುಃಖದಲ್ಲಿದ್ದಾನೆ, ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನೀನು ತಂದೆ ಸೇವೆ ಮಾಡಿದೀಯ ತಂದರೆ ನೀನು ಅಣ್ಣ ತಮ್ಮಂದಿರ ಸಮವಾಗ್ತೀಯ. ನನ್ನ ಸ್ಥಾನದಲ್ಲಿ ನೀನು ನಿಂತ್ಕೊಂಡೀಯಂತಂದರೆ ನಾನು ನೀನು ಒಂದು ಅಣ್ಣ ತಮ್ಮ ತಂಗಿ ಅಕ್ಕ ಹಿಂಗೆ ಆಗ್ತೇವೆ, ನನಗೆ ಆಗಕ್ಕಾಗಲ್ಲ ಅಂತಾಳೆ. ಎರಡನೇದಾಗಿ ಅಂತಂದರೆ, ಸ್ವಾರ್ಥದ ಗುಂಪಿಗೆ ಸೇರಿದ ಹುಡುಗನಿಗೆ ಆಗಬೇಕು ಅಂತ ವಿಚಾರ ಮಾಡಿದ್ರೆ ಅದು ಸ್ವಾರ್ಥ. ಸಂಜೀವನ ವಿದ್ಯೆ ಕಲಿತು ಬಂದಿದ್ದಾನೆ, ಮರು ಜೀವವನ್ನು ನೀನು ನೀಡಿದೀಯ, ನೀನು ಎರಡನೆಯ ತಂದೆ ಆಗ್ತೀಯ, ಜೀವವನ್ನು ಕೊಟ್ಟವನು ನೀನು ನನಗೆ ಮತ್ತೆ ಬದುಕಿಸಿದೀಯ ಅಂತಂದರೆ ನೀನು ಎರಡನೆಯ ತಂದೆ ಆಗ್ತೀಯ, ನಿನಗೂ ಮದುವೆ ಆಗೋಕ್ಕಾಗಲ್ಲ. ಯಾವ ರೀತಿಯಾಗಿ ನಿಸ್ವಾರ್ಥದಿಂದ ನನ್ನ ಸಮಾಧಿ ಮುಂದೆ ಕುತ್ಕೊಂಡಿದ್ದಾನಲ್ಲ, ಏನೊಂದು ಬಯಸದೆ ಅವನಿಗೆ ಮಾತ್ರ ಮದುವೆ ಆಗಲು ಸಾಧ್ಯ ಅಂತೇಳಿ ಆಕೆ ಅವನಿಗೆ ಕೈ ಹಿಡಿತಾಳೆ, ಮದುವೆ ಆಗ್ತಾಳೆ ಅನ್ನುವಂಥ ಒಂದು. ಇವತ್ತು ನಾವು ನಂಬಿರ್ತಕ್ಕಂಥ ಗುರುಗಳಾಗಲಿ ದೇವತೆಗಳಾಗಲಿ ಕೈ ಹಿಡಿಬೇಕಾಗಿತ್ತಂದ್ರೆ, ಆಶೀರ್ವಾದ ಮಾಡಬೇಕಾದ್ರೆ ಯಾರಿಗೆ ಹಿಡಿತಾರೆ ಅನ್ನುವಂಥದ್ದು ಕಥೆಯ ತಿರುಳು. ಯಾರು ಹಿಡಿತಾರೆ? ಯಾವ ರೀತಿಯಾಗಿ ಹೆಣ್ಮಗಳು ನಿಸ್ವಾರ್ಥ ಗುಂಪಿಗೆ ಸೇರಿದವನಿಗೆ ಮದುವೆ ಆದಳು, ಕೈ ಹಿಡಿದಳೋ, ಹಾಗೆ ಇವತ್ತು ಕೂಡ ಭಗವಂತ ಸಿದ್ಧಾರೂಢರಾಗಲಿ, ಮಹಾತ್ಮರಾಗಲಿ, ಶರಣಬಸವೇಶ್ವರಾಗಲಿ, ರಾಮಲಿಂಗ ಚೌಡೇಶ್ವರಾಗಲಿ, ಏನು ನಾವು ನಂಬಿರ್ತಕ್ಕಂಥ ದೇವತೆಗಳು ನಮ್ಮನ್ನು ಕೈ ಹಿಡಿಬೇಕಾಗಿತ್ತಂದ್ರೆ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಅವನು ಕೈ ಹಿಡಿತಾನೆ ಅನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ. ಇವತ್ತು ಸಿದ್ಧಾರೂಢರ ಚರಿತ್ರೆ ಕೇಳ್ತೇವೆ, ಮಹಾತ್ಮರ ಚರಿತ್ರೆ ಕೇಳ್ತೇವೆ. ಅವರೆಲ್ಲ ಆಶೀರ್ವಾದ ಮಾಡಬೇಕಾಗಿತ್ತಂದ್ರೆ ಕೈ ಹಿಡಿಬೇಕು. ಸಿದ್ಧಾರೂಢರ ಕಥೆಯಲ್ಲಿ ಬರ್ತದೆ, ಸಿದ್ಧಾರೂಢರ ವಯಸ್ಸಾಗಿತ್ತು, ಹಿರಿಯರು ಬಂದು ಯಪ್ಪ ನಾ ಕೈ ಹಿಡಿತೀನಿ ಅಂತಂದರು. ಕೈ ಹಿಡಿತೀನಿ, ಹಿಂಗೆ ಕಟ್ಟೆ ಮೇಲೆ ಬರಬೇಕು, ಮ್ಯಾಲೆ ಹತ್ತಬೇಕು, ಕಾರ್ದಾಗ ಹತ್ತಬೇಕು, ಕೈ ಹಿಡಿತೀನಿ ರೀ ಅಪ್ಪ ಅಂತಂದರು. ಆಗ ಸಿದ್ಧಾರೂಢರು ಹೇಳಿದ್ರು, ನೀವು ಸಂಸಾರಿಕರು ಪ್ರಪಂಚಕರು ಕೈ ಹಿಡಿತೀರಿ, ಯಾವಾಗ ಬಿಡ್ತೀರಿ ಗೊತ್ತಿಲ್ಲ, ನಾವೊಂದು ಸಲ ಕೈ ಹಿಡಿದ್ರೆ ಬಿಡಂಗಿಲ್ಲ, ನಾನೇ ಹಿಡಿತೀನಿ ಅಂತ ಸಿದ್ಧಾರೂಢರು ಕೈ ಹಿಡಿದ್ರಂತ. ನೀವು ಯಾವಾಗ ಬಿಡ್ತೀರಿ ಗೊತ್ತಿಲ್ಲ. ಇವತ್ತು ನಿಮ್ಗೆ ಗೊತ್ತದ, ರಾಮಾಯಣದಲ್ಲಿ ಸೇತುವೆ ಕೊಟ್ಟರು, ರಾಮ ಸೀತೆಯನ್ನು ಕಳ್ಕೊಂಡ, ರಾವಣ ಕದ್ಕೊಂಡು ಒಯ್ದಿದ್ದ. ಆ ಶ್ರೀಲಂಕಕ್ಕೆ ಮತ್ತು ಈ ಭಾರತ ದೇಶಕ್ಕೆ, ಈ ರಾಮೇಶ್ವರದಿಂದ ಶ್ರೀಲಂಕವ್ರಿಗೆ ಕಟ್ಟಬೇಕು. ಆಗ ಆಂಜನೇಯ ಸೈನ್ಯರು, ಹನುಮಾನ್ ಸೈನ್ಯ, ಆ ವಾನರ ಸೈನ್ಯ ಎಲ್ಲ ಇತ್ತು. ಆ ವಾನರ ಸೈನ್ಯ ನಿಮಗೆಲ್ಲ ಗೊತ್ತಿದೆ, ರಾಮಾಯಣ ನೋಡಿದಿರಿ, ಕೇಳಿರಿ, ಓದಿರಿ. ಈ ಆಂಜನೇಯ ವಾನರ ಸೈನ್ಯಗಳು ಏನು ಮಾಡ್ತಾಯಿದ್ವು, ಕಲ್ಲು ಮೇಲೆಲ್ಲ ಏನು ಮಾಡ್ತಾವೆ, ರಾಮ ಅಂತ ಬರೆದು ನೀರಾಗಿ ಬಿಡ್ತಿದ್ದು. ಏನೋ ರಾಮ ಅಂತ ಬರೆದಿದ್ದು ನೀರಾಗಿ ಬಿಡ್ತಿದ್ದು. ಕಲ್ಲೆಲ್ಲ ರಾಮ ಅಂತ ಬರೆದಿದ್ದು ಕಲ್ಲನ್ನು ನೀರಾಗಿ ಬಿಟ್ಟರೆ ತೇಲಾಗತ್ತು. ರಾಮಗೆ ಆಶ್ಚರ್ಯ, ಅವನಿಗೆ ಆಶ್ಚರ್ಯ ಆಯಿತು. ಈಗ ನನ್ನ ಹೆಸರ ಬರೆದ್ರೆ ಈ ವಾನರ ಸೈನ್ಯ ಬಿಟ್ರೆ ತೇಲಾಗತ್ತವ, ನಾನೇ ಸ್ವತಃ ದೇವರಿದ್ದೀನಿ, ನಾನೇ ರಾಮ ಇದ್ದೀನಿ, ಸ್ವತಃ ರಾಮ ನಾನೇ ಇದ್ದೀನಿ, ನಾನೇ ಬಿಡಬೇಕು ಒಂದು ಕಲ್ಲು ನೋಡೋಣ ಅಂತ ವಿಚಾರ ಮಾಡ್ತಾನೆ. ಆದರೆ ಇಲ್ಲಿ ಮುಳುಗಿದ್ರೆ ಮರ್ಯಾದೆ ಹೋಗ್ತದೆ, ಎದುರುಗಡೆ ಬಿಟ್ರೆ ಮುಳುಗಿದ್ರೆ ಮರ್ಯಾದೆ ಹೋಗ್ತದೆ ಅಂತ ತಿಳ್ಕೊಂಡು ಸ್ವಲ್ಪ ಸೈಡ್ ಹೋಗಿ, ಈ ವಾನರ ಸೈನ್ಯದಿಂದ ಸ್ವಲ್ಪ ಸೈಡ್ ಹೋಗಿ, ಮಗ್ಗಲು ಹೋಗಿ ನೋಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಹೋಗಿ ಕಲ್ಲು ಕಲ್ಲು ಬಿಡ್ತಾನಂತ, ಮುಳುಗಿ ಹೋಗ್ತದಂತ. ಮರ್ಯಾದೆ ಹೋಗ್ತಲ್ಲ, ಯಾರು ನೋಡ್ಯಾರತ್ತಂದ್ರೆ ಹಿಂದೆ ತಿರುಗಿ ನೋಡ್ತಾನೆ, ಹನುಮಾನ್ ನಿಂತಿದ್ದ. ಅದಕ್ಕೆ ಎಲ್ಲಿ ರಾಮನೋ ಅಲ್ಲಿ ಹನುಮಾನೋ ಅಂತ ಹಾಡಿದ್ರು. ಹನುಮಾನ್ ನಿಂತಿದ್ದ, ಯಾರಿಗೆ ಹೇಳಬೇಡ ಅಂತಂತಾನೆ ರಾಮ, ಯಾರಿಗೆ ಹೇಳಬೇಡ ಅಂತಂದು. ಅಲ್ಲ, ನಾವೊಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ನಿಮ್ಮ ಸೈನಿಕರು, ವಾನರ ಸೈನಿಕರು ರಾಮ ಅಂತ ಬರೆದ್ರೆ ತೆಲಾಗತ್ತವ, ಸ್ವತಃ ನಾನೇ ಕೈಯಿಂದ ಬಿಟ್ಟಿನಲ್ಲ ಕಲ್ಲ, ಯಾಕೆ ಮುಳುಗ್ತವ ತಂದಾಗ ಎಂಥ ಮಾತು ಕೇಳ್ತೀರಿ ದೇವ್ರೆ? ಯಾವುದಕ್ಕೆ ನೀವು ಕೈ ಹಿಡಿದಿರ್ತೀರಿ ಅದು ತೇಲ್ತದೆ, ಯಾವುದಕ್ಕೆ ಕೈ ಬಿಡ್ತೀರಿ ಅದು ಮುಳುಗ್ತದ ಅಂತ ಹೇಳಿಬಿಟ್ಟ ರಾಮ. ಆಂಜನೇಯ ಹನುಮಾನ ಹನುಮಂತ ಏನು ಮಾಡ್ತಾನೆ, ನೀವು ಕೈ ಬಿಟ್ಟಿರಿ ಅಂತೇಳಿ ಮುಳುಗಾಗತ್ತದ, ಕೈ ಹಿಡಿದಿರಿ, ಇವೆಲ್ಲ ನಾವು ಏನು ಬರ್ದೀವಲ್ಲ ಕೈ ಹಿಡಿದಿರಿ ಅಂತ ತೇಲಾಗತ್ತವ, ನೀವು ಕೈ ಬಿಟ್ಟರೆ ಮುಳುಗ್ತೇವೆ. ಹಾಗೆ ಭಗವಂತ ಸದ್ಗುರುನಾಥ ಮಹಾತ್ಮರು ನಮ್ಮನ್ನು ಕೈ ಹಿಡಿದ್ರೆ ನಾವು ಸಂಸಾರದಲ್ಲಿ ತೇಲ್ತೇವೆ, ಯಾವಾಗ ನಮ್ಮನ್ನು ಕೈ ಬಿಟ್ಟು ಬಿಡ್ತಾರಲ್ಲ ಅವಾಗ ಸಂಸಾರದಲ್ಲಿ ಮುಳುಗ್ತೇವೆ. ಇವೆಲ್ಲ ತತ್ವವಂತ ಆಧಾರದ ಮೇಲೆ ಕಥೆಗಳಿವೆಲ್ಲ. ಇಂಥ ಒಂದು ಅದ್ಭುತವಾಗಿರತಕ್ಕಂಥ ಈ
ಪುರಾಣ ಪುಣ್ಯಕಥೆಗಳು